ಒಳನೋಟ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಮೊದಲೇ ಸ್ಟೋರಿ, ಬ್ರೇಕ್ ಕೆ ಬಾದ್. ಮೇಲ್ನೋಟಕ್ಕೆ ಕೂಲ್ ಆಗಿದ್ದು ಒಳಗೊಳಗೆ ಡ್ರಿಲ್ ಮಾಡ್ತಾರಲ್ಲ, ಅದಕ್ಕೆ ಪೊಲಿಟಿಕಲ್ ಡ್ರಿಲ್ಲಿಂಗ್ ಅಂತಾರೆ. ಅಂದಂಗೆ ಈಗ ಹೊರಗೆ ಕೂಲಾಗಿ ಒಳಗಡೆ ಸಖತ್ ಹಾಟ್ ಆಗಿ ಡ್ರಿಲ್ ಮಾಡೋಕೆ ರೆಡಿ ಆಗ್ತಾ ಇರೋ ಡ್ರಿಲ್ ಮಾಸ್ಟರ್ ಯಾರು? ಈ ಡ್ರಿಲ್ಲಿಂಗು ರಾಜಕೀಯದ ಅಖಾಡವನ್ನು ಶೇಕ್ ಮಾಡ್ತಾ ಅಥವಾ ಜಸ್ಟ್ ಲುಕ್ ಕೊಟ್ಟು ಸುಮ್ಮನಾಗ್ತಾ? ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 1ರಲ್ಲಿ. ಇನ್ನು ಎರಡನೇ ಸ್ಟೋರಿ, ದೋಸ್ತ್ ನಾರಹ. ಅಧಿಕಾರ ಬಂದಾಗ ಒಂದೋ ಸ್ನೇಹಿತರು ಜಾಸ್ತಿ ಆಗ್ತಾರೆ ಅಥವಾ ಶತ್ರುಗಳು ಜಾಸ್ತಿ ಆಗ್ತಾರಂತೆ. ಶತ್ರುಗಳೇ ಜಾಸ್ತಿ ಆಗಿದ್ದಾರೆ ಅಂತ ಗೊತ್ತಾದಾಗ ಮಾಡುವಂತಹ ಪ್ರಯತ್ನ ಫಲ ಕೊಡದೇ ಇದ್ದರೆ ಏನಾಗುತ್ತೆ? ಆ ಉತ್ತರ ನೋಡೋಣ ಒಳನೋಟದ ಎರಡನೇ ಸ್ಟೋರಿಯನ್ನು. ಈಗ ಮೊದಲ ಸ್ಟೋರಿ, ಮೂರನೇ ಸ್ಟೋರಿಯನ್ನು ನೋಡೋಣ. ಈಗ ಮೊದಲ ಸ್ಟೋರಿಯನ್ನು ನೋಡೋಣ. ಮಾತಿನ ಮಳೆ ಇಲ್ಲದೆ ಬೀಸುತ್ತಿದೆ ಸೈಲೆಂಟ್ ಬಿರುಗಾಳಿ. ಮೇಲ್ನೋಟಕ್ಕೆ ತಣ್ಣಗಿರುವಂತಹ ಕಾವೇರಿ ಅಂಗಳದಲ್ಲಿ ಶುರುವಾಗಿದೆ ಪೊಲಿಟಿಕಲ್ ಚೆಸ್ ಗೇಮ್. ಸಿದ್ದರಾಮಯ್ಯ ಅವರ ಸೈಲೆಂಟ್ ಗೇಮ್ನ ಬೆನ್ನಲ್ಲೇ ಶುರುವಾಗಿರೋ ರಾಜಕೀಯದ ಆಟದ ಒಳನೋಟ ಇಲ್ಲಿದೆ ನೋಡಿ. ಆಳ ನೋಡದೆ ಕಾಲಿಡಬೇಡ, ಅಲೆ ನೋಡಿ ದೋಣಿ ಬಿಡಬೇಡ ಅಂತಾರೆ ದೊಡ್ಡೋರು. ಮೇಲ್ಮೇಲೆ ತಣ್ಣ ಕಂಡ್ರು ಒಳಗೆ ಸೈಕ್ಲೋನ್ ಇದ್ರೆ ಯಾರಿಗ್ ಗೊತ್ತಾಗತ್ತ ಹೇಳು? ಬೆಳಗಿರೋದೆಲ್ಲ ಹಾಲಲ್ಲ, ಕಪ್ಪಗಿರೋದೆಲ್ಲ ಇದ್ಲಲ್ಲ. ಗಾಳಿ ಬೀಸಿದಾಗ್ಲೇ ಅದು ಇದ್ಲೋ ಕೆಂಡನೋ ಗೊತ್ತಾಗೋದು. ಇದೊಂಥರ ಬೂದಿ ಮುಚ್ಚಿದ ಕೆಂಡ ಇದ್ದಂಗಿದೆ. ಕಾರ್ತಿಕ್ ಮಾಸದ ಬಿರುಗಾಳಿ ಶುರು ಆಗ್ಲಿ ಗೊತ್ತಾಗತ್ತೆ ಇದ್ರ ಕತೆ ಅಂತ ಯಾವ್ದೋ ಕತೆ ಹೇಳೋ ರೀತಿ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಬೂದಿ ಮುಚ್ಚಿದ ಕೆಂಡ ಅಂತೀರಾ, ಕಾರ್ತಿಕ್ ಮಾಸದ ಗಾಳಿ ಬೀಸ್ಬೇಕು ಅಂತೀರಾ. ಮುಂದಿನ ಕಥೆ ಜೊತೆ ಈಗ ಶ್ರಾವಣ ಮಾಸದಲ್ಲಿ ಏನಾಗ್ತಾ ಇದೆ ಅದನ್ನ ಮೊದಲು ಹೇಳಿ ಗೋವಿಂದಣ್ಣ. ಅದ್ ಯಾವ ಕೆಂಡ, ಯಾವ ಗಾಳಿ, ಏನ್ ಕತೆ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ, ಬೂದಿ ಮುಚ್ಚಿದ ಕೆಂಡದ ಕತೆ. ವಿಷಯ ಏನಪ್ಪಾ ಅಂದ್ರೆ, ಸೆಪ್ಟೆಂಬರ್ 6ನೇ ತಾರೀಕು ಅಹಿಂದ ಸಂಘಟನೆಯ ಕಾರ್ಯಕ್ರಮವೊಂದಕ್ಕೆ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸರ್ಕಾರಿ ನಿವಾಸ ಕಾವೇರಿ ಕಾರಿಡಾರಿನ ಮೂಲಗಳ ಮಧ್ಯೆಯೇ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಹಂಗಾದ್ರೆ ಏನದು ಪ್ರೋಗ್ರಾಮು ಅಂತ ಸ್ವಲ್ಪ ಕೆದಕಿದ್ದಾಗ ಗೊತ್ತಾಗಿದ್ದೇನು ಅಂದ್ರೆ, ಎಲ್ಲ ಮಾತಾಡ್ತಿರೋ ರೀತಿ ಅದು ಅಹಿಂದ ಚಳುವಳಿಯ ಪ್ರೋಗ್ರಾಮ್ ಅಲ್ಲ, ಆದ್ರೆ ಸಿದ್ದರಾಮಯ್ಯ ಕೃಪಾ ಪೋಷಿತ ಹಿಂದುಳಿದ ವರ್ಗಗಳ ಒಕ್ಕೂಟದ ಪ್ರೋಗ್ರಾಮು. ಸಿದ್ದರಾಮಯ್ಯನವರ ಬೆಂಬಲಿಗ KM ರಾಮಚಂದ್ರಪ್ಪ ಲೀಡರ್ಶಿಪ್ಪಿನ ಈ ಒಕ್ಕೂಟಕ್ಕೆ ಭರ್ತಿ 25 ವರ್ಷ ಫುಲ್ ಆಗಿದೆ. ಅದೇ ನೆಪದಲ್ಲಿ ಅರಮನೆ ಮೈದಾನದಲ್ಲಿ ಪ್ರೋಗ್ರಾಂ ಹಾಕೊಂಡಿದ್ದಾರೆ. ಈ ಹಿಂದುಳಿದ ವರ್ಗಗಳ ಒಕ್ಕೂಟದ ಪ್ರೋಗ್ರಾಮಿಗೆ ಸಿದ್ದರಾಮಯ್ಯನವರೇ ಚೀಫ್ ಗೆಸ್ಟ್. ಅದೇ ಈಗ ಟಾಕಿಂಗ್ ಪಾಯಿಂಟ್ ಅಂತ ಇವೆ. ಅವೇ ಕಾವೇರಿ ಕಾರಿಡಾರ್ನ ಮೂಲಗಳು. ಪ್ರೋಗ್ರಾಮ್ ಹಿಂಗಿದ್ರು ಈ ಕಡೆ ವಿಧಾನಸೌಧದ ಕಾರಿಡಾರ್ ಅಲ್ಲಿ ನಡೀತಾ ಇರೋ ಡಿಸ್ಕಷನ್ನೇ ಬೇರೆ. ಸಿದ್ದರಾಮಯ್ಯ ಮತ್ತೆ ಅಹಿಂದ ಚಳುವಳಿ ಶುರು ಮಾಡಿದ್ದಾರಂತೆ. ಇದು ಅಹಿಂದ ಸಂಘಟನೆಯದ್ದೇ 25ನೇ ವರ್ಷದ ಪ್ರೋಗ್ರಾಮ್ ಅಂತೆ. ಹಂಗಂತೆ ಹಿಂಗಂತೆ ಅಂತ ಉಪ್ಪು ಖಾರ ಒಗ್ಗರಣೆ ಎಲ್ಲ ಸೇರಿಸಿ ಚರ್ಚೆ ಮಾಡ್ತಿದ್ದಾರೆ. ಅದಕ್ಕೆ ಸರಿಯಾಗಿ ಆ ಕಡೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿ ಒಂದೊಂದೇ ಮೆಸೇಜ್ ಕೊಡ್ತಿದ್ದಾರೆ. ಪ್ರಮಾಣ ವಚನಕ್ಕೆ ಆಬ್ಸೆಂಟ್ ಆಗಿದ್ರಿಂದ ಹಿಡಿದು ಮೊನ್ನೆ CLP ಮೀಟಿಂಗಿಗೆ ಆಬ್ಸೆಂಟ್ ಆದ್ರಲ್ಲ, ಇವೆಲ್ಲದರ ಬಗ್ಗೆ ತರಾವರಿ ಡಿಸ್ಕಷನ್ ಆಗೋಗಿದೆ. ಸಿದ್ದರಾಮಯ್ಯನವರ ಮಗ ಯತೀಂದ್ರ ಪರಿಷತ್ ನಾಯಕ ಆಗಿದ್ದಾಯ್ತು. ಬಸವರಾಜ ಶಿವಣ್ಣವರು ಬಿಟ್ರೆ ಆಲ್ಮೋಸ್ಟ್ ಸಿದ್ದರಾಮಯ್ಯನವರು ಹೇಳಿದವರೆಲ್ಲ ಮಿನಿಸ್ಟರ್ ಆಗಿದ್ದು ಆಯ್ತಲ್ಲ. ಮತ್ತ್ಯಾಕೆ ಅಹಿಂದ ಚಳವಳಿ ಸ್ಟಾರ್ಟ್ ಮಾಡ್ತಾರೆ? ಎಲ್ಲ ಆದ್ಮೇಲೆ ಮತ್ತೇನ್ ಪ್ರಾಬ್ಲಮ್ಮು? ಅದರಲ್ಲೂ ಅಹಿಂದ ಚಳವಳಿ ಮಾಡುವಂಥದ್ದು ಅಂತ ಕೇಳಿದ್ರೆ ಕಾವೇರಿ ನಿವಾಸದ ಮೂಲಗಳು ಹೇಳ್ತಿರೋದೇ ಬೇರೆ. ಅದೇನಪ್ಪ ಅಂದ್ರೆ, ಬ್ಯಾಡ್ಗಿ MLA ಬಸವರಾಜ ಶಿವಣ್ಣವರ್ ಮಿನಿಸ್ಟರ್ ಆಗಿಲ್ಲ ಅನ್ನೋದ್ರ ಜೊತೆಗೆ ಬೇಡ ಅಂದ್ರೂ ಜಮೀರ್ ಅಹಮದ್ ಖಾನ್ ಅವ್ರನ್ನ ಮಿನಿಸ್ಟರ್ ಮಾಡಿದ್ರಲ್ಲ, ಅದು ಸಿದ್ದರಾಮಯ್ಯನವರಿಗೆ ಆಗಿಲ್ವಂತೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರು CM ಆಗಿದ್ದಾಗ DK ಚೆಸ್ ಗೇಮ್ ಆಡ್ತಿದ್ರಲ್ಲ, ಈಗ ಅದೇ ಆಟವನ್ನ ಇವರು ಮುಂದುವರ್ಸೋಕೆ ಶುರು ಮಾಡಿದಾರಂತೆ. ಚೆಸ್ ಆಟ ಆಡಕ್ಕೆ ಕೂತ್ಕೊಂಡು ಚೆಕ್ ಮೇಟ್ ಇಟ್ರೆ ಅಯ್ಯೋ ಚೆಕ್ ಮೇಟ್ ಇಡಬೇಡ ಅಂತ ಹೇಳಕ್ಕಾಗತ್ತಾ? ಆಟ ಆಡ್ಲೇಬೇಕು ಅನ್ನೋದು ಕಾವೇರಿ ಮನೆಯ ಟಾಕು. ಅಂದಂಗೆ ಸಿದ್ದರಾಮಯ್ಯನವರು ಈಗ ಈ ಆಟ ಶುರು ಹಚ್ಕೊಂಡಿರೋದು ಯಾಕೆ ಅಂದ್ರೆ, DK ಗೌರ್ಮೆಂಟ್ ಅಲ್ಲೂ ತಮ್ಮ ಗ್ರಿಪ್ ಇಟ್ಕೊಳ್ಳಕಂತೆ. ಅಷ್ಟೇ ಅಲ್ಲ, ಬಾಕಿ ಉಳಿದಿರೋ ಒಂದು ಮಿನಿಸ್ಟರ್ ಪೋಸ್ಟ್ ಇಂದ ಹಿಡಿದು ಕೌನ್ಸಿಲ್, ಚೀಫ್ ವಿಪ್, MLC ನಾಮಿನೇಷನ್ ಕಡೆಗೆ ಸರ್ಕಾರದ ಇಂಪಾರ್ಟೆಂಟ್ ಡಿಸಿಷನ್ಸ್ ವರೆಗೂ ಎಲ್ಲದರಲ್ಲೂ ಹೋಲ್ಡ್ ಇಟ್ಕೋಬೇಕು ಅನ್ನೋ ಕಾವೇರಿ ನಿವಾಸದೊಳಗೆ ಕೂತವರ ಪ್ಲಾನು ಅಲ್ಲೇ ಇರೋ ಮೂಲಗಳಿಂದ ಲೀಕ್ ಆಗಿ ಈಗ ಟಾಕ್ ಆಗಿದೆ.
ಇನ್ನೇನು ಸಿದ್ದರಾಮಯ್ಯ ಮಾಜಿ ಆಗಿ ಆಯ್ತಲ್ಲ, ಇನ್ನೇನಿದ್ರು ನಮ್ದೇ ದರ್ಬಾರ್ ಅಂತ ಅಪ್ಪಿತಪ್ಪಿ ಯಾರಾದ್ರೂ ಓವರ್ ಸ್ಪೀಡ್ ಅಲ್ಲಿ ಹೋದ್ರೆ ಸೈಡ್ ಲೈನ್ ಮಾಡೋಕೆ ನೋಡಿದ್ರೆ ನಾನು ಸುಮ್ನೆ ಕೂರೋ ಆಸಾಮಿನೇ ಅಲ್ಲ ಅನ್ನೋ ಮೆಸೇಜ್ ಕೊಡೋಕೆ ಅಂತಾನೆ ಈ ಪ್ರೋಗ್ರಾಮ್ ಪ್ಲಾನ್ ರೆಡಿ ಮಾಡ್ಕೊಂಡಿದಾರಂತೆ. ಕಾವೇರಿ ಮೂಲಗಳ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಇದು ಬರೀ ಒಂದು ಸಮಾವೇಶ ಅಷ್ಟೇ ಅಲ್ವಂತೆ. ದೋಸ್ತಿ ತರ ಇರೋ ದುಶ್ಮನ್ನಿಗೆ ಕಳಿಸ್ತಾ ಇರೋ ಇಂಡೈರೆಕ್ಟ್ ಮೆಸೇಜು ಹೌದು ಅನ್ನೋದು ಅದೇ ಮೂಲಗಳ ಮಾತು. ಸರಿ, ಹಂಗಾದ್ರೆ ಒಂದು ಪ್ರೋಗ್ರಾಮ್ ಮಾಡಿದ ಕೂಡಲೇ ಏನಾಗ್ಬಿಡುತ್ತೆ ಅನ್ನೋ ಕ್ವೆಶ್ಚನ್ ಇಂಥ ಟೈಮಲ್ಲಿ ಕಾಮನ್. ಆದ್ರೆ ಸಿದ್ದರಾಮಯ್ಯ ಕ್ಲೈಮ್ಯಾಕ್ಸ್ ನ ಡಿಸೈಡ್ ಮಾಡಿಕೊಳ್ಳದೆ ಸ್ಕ್ರೀನ್ ಪ್ಲೇ ಬರೆಯೋಕೆ ಕೂರಲ್ಲ ಅನ್ನೋದು ಅವ್ರ ಸುತ್ತಮುತ್ತ ಇರೋರ ಎಕ್ಸ್ಪೀರಿಯನ್ಸಿನ ಟಾಕು. ಹಂಗಾದ್ರೆ ಈಗ ಹೆಣದಿರೋ ಈ ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಏನಿದೆ ಅಂತ ಕೇಳಿದ್ರೆ ಅವರ ಕಣ್ಣಿಗೆ ಇದೇ ಸಿದ್ದರಾಮಯ್ಯನವರು ಸಿಎಂ ಪಟ್ಟದಿಂದ ಕೆಳಗಿಳಿಯೋ ಹಿಂದಿನ ದಿನ ರಿಸೀವ್ ಮಾಡಿಕೊಂಡ ಜಾತಿ ಗಣತಿಯೇ ಕಾಣಿಸಿದೆ ಅನ್ನೋದು ಅದೇ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ಹಾಗಿದ್ರೆ ಜಾತಿ ಗಣತಿ ಅನುಷ್ಠಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಪ್ರಶ್ನೆ. ಆದರೆ ಸಿದ್ದರಾಮಯ್ಯ ಅವರ ಮುಂದಿನ ದಾಳ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಬಹುಶಃ ಅನುಷ್ಠಾನಕ್ಕೆ ಪಟ್ಟು ಹಿಡಿದು ಕುಳಿತಾರ ಹಾಗಿದ್ರೆ ಸಿದ್ದರಾಮಯ್ಯ ಅವರು ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ? ಈ ಹಿಂದೆ ಇದೇ ಜಾತಿ ಗಣತಿ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ನಡೆದುಕೊಂಡಿದ್ದು ಯಾವ ರೀತಿ? ಅದು ಈಗ ಮುಖ್ಯಮಂತ್ರಿಗಳಾದ ಮೇಲೆ ಸಾಧ್ಯನಾ ಅನ್ನುವಂಥ ಹಲವು ಪ್ರಶ್ನೆಗಳಿದೆ. ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋ ಮುನ್ನ ಸ್ವೀಕಾರ ಮಾಡಿದ್ರು, ಜಾತಿ ಗಣತಿಯನ್ನು ಸ್ವೀಕರಿಸಿದ ಬೆನ್ನಲ್ಲೇ ಅಧಿಕಾರವನ್ನು ತ್ಯಜಿಸಿದ್ರು. ಈಗ ಅದೇ ಜಾತಿ ಗಣತಿಯ ಮೂಲಕ ಪ್ರತೀಕಾರವನ್ನು ತೀರಿಸಿಕೊಳ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಇದರಿಂದ ಯಾರಿಗಾದರೂ ಇಫೆಕ್ಟ್ ಆಗುವ ಸಾಧ್ಯತೆ ಇದೆಯಾ? ಹೀಗಾಗಿ ಡಿಲೇ ಮಾಡುವ ಸಾಧ್ಯತೆ ಇದೆಯಾ? ಅಥವಾ ಅದನ್ನು ಅನುಷ್ಠಾನಕ್ಕೆ ತರದೆ ಎಸ್ಕೇಪ್ ಆಗುವಂಥ ಸಾಧ್ಯತೆ ಇದೆಯಾ? ಹೀಗೆ ಹಲವು ಪ್ರಶ್ನೆಗಳು ಮೂಡುತ್ತೆ. ಗೋವಿಂದಣ್ಣ ಇದಕ್ಕೆ ಏನಾದರೂ ಉತ್ತರ ಕಂಡುಕೊಂಡಿದ್ದಾರಾ ಅಥವಾ ಅವರ ಮೂಲಗಳಿಗೆ ಉತ್ತರ ಸಿಕ್ಕಿದೆಯಾ ಅನ್ನೋದನ್ನು ವೀರೇಂದ್ರ ಅವರಿಂದ ಕೇಳೋಣ, ಗೋವಿಂದಣ್ಣ ಅವರ ಪರಮ ಮಿತ್ರರಿಂದ. ವೀರೇಂದ್ರ, ಈಗ ಮುಖ್ಯವಾದಂತಹ ವಿಚಾರ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಅವರ ಚದುರಂಗದ ಆಟ ಶುರುವಾಯಿತು ಈ ಕ್ಷಣದಿಂದ ಅಥವಾ ಈ ಜಾತಿ ಗಣತಿ ವಿಚಾರದಿಂದ ಅಂತ ನಾವು ಅನ್ಕೋಬೋದಾ? ಯಾವಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟವನ್ನು ತ್ಯಾಗ ಮಾಡುವ ತೀರ್ಮಾನವನ್ನು ಮಾಡಿದ್ರು, ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವ್ರ ಮುಂದೆ ಮಾತು ಕೊಟ್ಟು ಬಂದಾಗ ಅವರು ಮೊದಲು ಮಾಡಿದ ಕೆಲಸವೇ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡೋದು. ಈಗ ಅದೇ ಜಾತಿ ಗಣತಿಯ ಅಸ್ತ್ರವೇ ಬಹುಶಃ ಅವರಿಗೆ ಮುಂದೆ, ಅಂದರೆ ಇನ್ನು ಮುಂದೆ ಈಗ ಮುಂದಿನ ದಿನಗಳಲ್ಲಿ ಅವರು ಸರ್ಕಾರದ ಮೇಲೆ ಒಂದು ಹೋಲ್ಡ್ ಇಟ್ಕೋಬೇಕು ಅನ್ನುವ ಕಾರಣಕ್ಕಾಗಿ, ಅಥವಾ ತಾವು ಹೇಳಿದ್ದು ನಡಿಬೇಕು, ಇನ್ನು ಒಂದು ಸೀಟ್ ಖಾಲಿ ಇದೆಯಲ್ಲ ಅದಕ್ಕೂ ತಾನು ಹೇಳಿದವರೇ ಬರಬೇಕು, ಚೀಫ್ ವಿಪ್ಪು ನಾ ಹೇಳಿದವರೇ ಆಗಬೇಕು, ಇಂತಹ ಕಾರಣಗಳಿಗಾಗಿ ಅವರು ಈ ಅಸ್ತ್ರವನ್ನು ಪ್ರಯೋಗ ಮಾಡ್ಬೋದು ಅನ್ನೋದು ಅದೇ ಮೂಲಗಳು. ವಿಧಾನಸೌಧ ಕಾರಿಡಾರಲ್ಲಿ ಆ ಮೂಲಗಳೇ ಮಾತಾಡ್ತಾ ಇರುವಂಥ ಮಾತುಗಳು. ಪಾಟೀಲ್ರೆ, ಏನಾಗ್ತಾ ಇದೆ ನೀವು ಗಮನಿಸಿ ನೋಡಿ. ಇದು ಇವತ್ತು ನೆನ್ನೆದಲ್ಲ ಜಾತಿ ಗಣತಿ ಅಂತಲಿ. ಅವರು 2013ರಲ್ಲಿ ಮುಖ್ಯಮಂತ್ರಿ ಆಗಿ ಬಂದ್ರಲ್ಲ, ಆಗ ಅದಕ್ಕೆ ಚಾಲನೆ ಕೊಟ್ಟರು. ಹಾಗೆ ಚಾಲನೆ ಕೊಟ್ಟದ್ದು ಆಗ ಎಚ್ ಆಂಜನೇಯ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದರು. ಸೊ ಆಗ ಅದು ಭಾಳ ಡಿಲೇ ಆಯಿತು, ಭಾಳ ಸಮಯ ತೆಗೆದುಕೊಂಡೇ ಆ ಜಾತಿ ಗಣತಿ ವರದಿಯನ್ನು ರೆಡಿ ಮಾಡಿದ್ದಾಗಿತ್ತು. ಆದರೆ ಅದನ್ನು ಆಗ ಸ್ವೀಕಾರ ಮಾಡಲಿಕ್ಕೂ ಆಗಲಿಲ್ಲ. ಆಗ ಕಾರಣ ಏನು ನೋಡಿ, ಈಗಲೂ ಕೂಡ ಅದೇ ಕಾರಣ ಮುಂದೆ ಅಡ್ಡಿ ಆಗ್ಬೋದೇನೋ. ಏನು, ಪ್ರಬಲ ಸಮುದಾಯಗಳು ಅಂದರೆ ಒಕ್ಕಲಿಗ, ಲಿಂಗಾಯತ ಸಮುದಾಯಗಳು ವಿರೋಧ ಮಾಡ್ತಾ ಇವೆ ಅನ್ನೋದು. ಮತ್ತು ಪಕ್ಷದಲ್ಲೂ ಹಲವು ನಾಯಕರಿಂದ ಆಂತರಿಕ ವಿರೋಧವೂ ಕೂಡ ಬಂತು. ಅಂದರೆ ಪಕ್ಷದಲ್ಲೇ ಆಂತರಿಕ ಎದುರಾಳಿಗಳಿರ್ತಾರಲ್ಲ, ಅವರು ಕೂಡ ಹೈಕಮಾಂಡ್ಗೆ ಇಲ್ಲ ಇದು ಸ್ವೀಕಾರ ಮಾಡಿಕೊಡ್ದು ಅನ್ನುವಂಥ ಒತ್ತಡ ಹಾಕಿದ್ರು ಅನ್ನುವ ಹಿನ್ನೆಲೆ ಆಗ ಸ್ವೀಕಾರ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ಈ ಬಾರಿ ನೋಡಿ, ಅವರು ಚೆಸ್ ಗೇಮ್ನ ಶುರು ಮಾಡಿದ್ದೆ ಚೆಕ್ಮೇಟ್ ಇಡೋ ಮೂಲಕ ಅಂಥೇಳಿ. ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವಾಗ ನಾನು ಮೊದಲು ಇದನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಏನು ಹೇಳಿದ್ರಲ್ಲ, ಅಲ್ಲೇ ಚೆಕ್ಮೇಟ್ ಇಟ್ಬಿಟ್ರು ಅಂತ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ, ಏನು ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ ಚೆಸ್ ಪ್ಲೇಯರ್ ಅಂತ ಹೇಳ್ತಿರ್ತಾರೆ. ಆ ಚೆಸ್ ಪ್ಲೇಯರ್ಗೆ ಇವರು ಚೆಕ್ಮೇಟ್ ಇಡೋ ಮೂಲಕ ಆಟ ಶುರು ಮಾಡಿದ್ದಾರೆ. ಈಗ ಆಟ ಮುಂದುವರಿಸಲೇಬೇಕು, ಬೇರೆ ದಾರಿಯೇ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಯಾವ ಪೊಸಿಷನ್ಲಿದ್ದಾರೆ ಅದು ಬಹಳ ಮುಖ್ಯ ಅನ್ನೋದು. ಈಗ ವಿಧಾನಸೌಧ ಕಾರಿಡಾರಲ್ಲಿ ಚರ್ಚೆ ಆಗ್ತಿರೋದು ಇದೂ ಕೂಡ. ಈ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲ ಸಮುದಾಯ, ಆ ಸಮುದಾಯಗಳ ಆತಂಕ, ಅದಕ್ಕೂ ಕೂಡ ನಾವು ಧ್ವನಿ ಆಗಬೇಕಾಗುತ್ತೆ, ಅದನ್ನು ನಾವು ಪರಿಗಣಿಸದೇ ಇರಲಿಕ್ಕೆ ಆಗೋದಿಲ್ಲ, ಅದನ್ನು ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಯಾಗಿದ್ದಾರೆ. ಮುಖ್ಯಮಂತ್ರಿಯಾಗಿರುವಾಗ ಅವರ ಸ್ಟ್ಯಾಂಡ್ ಏನಿರುತ್ತೆ ನೋಡಿ. ಅವತ್ತವ್ರು ಸೈನ್ ಮಾಡಿದರು, ಪಾಟೀಲ್ರೆ ನಿಮಗೆ ನೆನಪಿರ್ಬೋದು. ಯಾವ ಒಕ್ಕಲಿಗ ಸಮುದಾಯದ ಪ್ರಮುಖರೆಲ್ಲರೂ ಕೂಡ ಒಂದು ಮೆಮೊರಂಡಮ್ ರೆಡಿ ಮಾಡಿದ್ರು, ಅದರಲ್ಲಿ ಸಹಿ ಇತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು.
ಆದರೆ ಇವತ್ತು ಹಾಗೆ ಸಹಿ ಮಾಡ್ಲಿಕ್ಕೆ ಸಾಧ್ಯವಾ? ಯಾಕಂದರೆ ಅವರೇ ಮುಖ್ಯಮಂತ್ರಿ, ಅವರೇ ಡಿಸಿಷನ್ ಮೇಕರ್. ಡಿಸಿಷನ್ ತೆಗೆದುಕೊಳ್ಳುವಾಗ ನೋಡಿ, ಮತ್ತೊಂದಲ್ಲಿ ಚೆಕ್ಮೇಟ್ ಕೇವಲ ಸಿದ್ದರಾಮಯ್ಯವರಿಂದ ಅಷ್ಟೇ ಬಂದಿಲ್ಲ, ಅವರ ಪುತ್ರ ಯತೀಂದ್ರ ಅವ್ರು ನೆನೆ ಕೊಟ್ಟಿರುವಂಥ ಹೇಳಿಕೆಯನ್ನು ಕೂಡ ನೀವು ಗಮನಿಸಿ. ಅವ್ರು ಹೇಳ್ತಾರೆ ಇದು ಪಕ್ಷಗಳೆಲ್ಲದರ ಹೊಣೆ. ಅಂದರೆ ಕೇವಲ ಅಂದರೆ ಅವ್ರು ಹೇಗೆ ಮಾಡಿಬಿಟ್ರು ಅಂದರೆ, ಹೇಳುವಾಗ ಪಕ್ಷಗಳೆಲ್ಲ ಅಂದರು, ಆದರೆ ತಮ್ಮ ಆಂತರಿಕವಾಗಿ ಪಕ್ಷದ ಒಳಗೆ ಇದ್ದಾರಲ್ಲ ಅವರಿಗೆ ಮೆಸೇಜ್ ಕೊಟ್ಟಿದ್ದು ಅಂತ ಹೇಳಿ, ಅವರೆಲ್ಲರ ಹೊಣೆಗಾರಿಕೆ ಇದೆ ಇದು ಅನ್ನುವ ಮೂಲಕ ಅವರು ಅಲ್ಲೊಂದು ಆಟ ಆಡ್ತಾ ಇದ್ದಾರೆ. ಕೇವಲ ಸಿದ್ದರಾಮಯ್ಯವರು ಅಷ್ಟೇ ಆಡ್ತಾ ಇಲ್ಲ, ಈ ಆಟದಲ್ಲಿ ಯತೀಂದ್ರ ಅವರು ಇದ್ದಾರೆ ಅನ್ನೋದಕ್ಕೆ ಅವರ ಹೇಳಿಕೆಯೇ ಸಾಕ್ಷಿ. ಬಹುಶಃ ಇದು ಹೋಗ್ತಿರೋ ದಾರಿ ನೋಡಿದ್ರೆ ಮುಂದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಲಿಕ್ಕೆ, ಕಟ್ಟ ಹಾಕಲಿಕ್ಕೆ ಈ ಜಾತಿ ಗಣತಿ ಅಸ್ತ್ರ ಪ್ರಯೋಗ ಆಗಬಹುದೇ ಅನ್ನುವ ಚರ್ಚೆ ಕಾವೇರಿ ನಿವಾಸ, ಅಧಿಕೃತ ಕಾವೇರಿ ನಿವಾಸ ಇದೆಯಲ್ಲ ಅದೇ ಕಾರಿಡಾರಲ್ಲೇ ಚರ್ಚೆ ಆಗ್ತಾ ಇದೆ ಪಾಟೀಲ್ರೆ. ಈಗ ಜಾತಿ ಗಣತಿ ಅಸ್ತ್ರದ ವಿಚಾರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಹಾಗಿದ್ರೆ ಬಹುಶಃ ಇವರ ರಾಜಕೀಯ ಲೆಕ್ಕಾಚಾರ ಏನು ಡಿ ಕೆ ಶಿವಕುಮಾರ್ ಅವರದ್ದು? ಸಿದ್ದರಾಮಯ್ಯ ಬಣದವರು ಈ ಜಾತಿ ಗಣತಿ ಅಸ್ತ್ರವನ್ನ ಬಳಸಿ ಅನುಷ್ಠಾನಕ್ಕೆ ತರೋ ರೀತಿ ನೋಡ್ಕೊಂಡು ಬಿಟ್ರು ಅಂತಂದ್ರೆ ಅದು ಸಿದ್ದರಾಮಯ್ಯ ಬಣಕ್ಕೆ ಬಲ ಬಂದಂತೆಯೇ ಲೆಕ್ಕ. ಹಿಂಗಾಗಿ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಈ ಜಾತಿ ಗಣತಿ ಅನುಷ್ಠಾನಕ್ಕೆ ತರೋದೇ ಬೇಡ, ಅಥವಾ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಒಪ್ಪದೇ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಮಾಡಬಹುದಾ? ಈ ರೀತಿಯ ಲೆಕ್ಕಾಚಾರದಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಇದ್ದಾರಾ ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ನೋಡಿ, ರಾಜಕೀಯ ತಂತ್ರಗಾರಿಕೆಗಳು ಯಾವ ರೀತಿ ಇರುತ್ತೆ ಅಂದರೆ ಪಾಟೀಲ್ರೆ, ಇಂಥ ಸಂದಿಗ್ಧ ವಿಚಾರಗಳಲ್ಲಿ ಅದನ್ನು ಸಾಮಾನ್ಯವಾಗಿ ಅಭಯನ್ಸಲ್ಲಿ ಇಡುವಂಥದ್ದನ್ನೇ ಪ್ರಯಾರಿಟಿ ಮಾಡ್ಕೋತಾರೆ. ಅಂದರೆ ವಿಳಂಬ ಧೋರಣೆ, ಆ ವಿಳಂಬ ತಂತ್ರ ಅನ್ನೋದಿದೆಯಲ್ಲ ಅದೇ ಕಾರ್ಯತಂತ್ರ ಆಗುತ್ತೆ ಸಾಮಾನ್ಯವಾಗಿ ಇಂತಹ ವಿಚಾರಗಳು ಬಂದಾಗ. ಈಗ ನೋಡಿ, ಇದು ಚರ್ಚೆಗೆ ಈಗ ಟಾಕಿಂಗ್ ಪಾಯಿಂಟ್ ಆಗಿರೋದು ಏನಕ್ಕೆ? ಈಗ ಸೆಪ್ಟೆಂಬರ್ 6ನೇ ತಾರೀಕು ಒಂದು ಕಾರ್ಯಕ್ರಮ, ಏನದು? ಅತಿ ಹಿಂದುಳಿದ ವರ್ಗಗಳ ಒಕ್ಕೂಟ. ಆ ಒಕ್ಕೂಟ ಶುರುವಾಗಿ 25 ವರ್ಷ ಆಯಿತು. ಆ 25 ವರ್ಷ ಆಗಿರೋದಕ್ಕೆ ಒಂದು ರಜತ ಮಹೋತ್ಸವ ಕಾರ್ಯಕ್ರಮ ಇಲ್ಲೇ ಅರಮನೆ ಮೈದಾನದಲ್ಲಿ ತ್ರಿಪುರ ವಾಸಿನಿಯಲ್ಲಿ ಆಗ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯವರು ಚೀಫ್ ಗೆಸ್ಟು. ಸರಿ, ಹಾಗಾದರೆ ಮತ್ತೆ ಯಾರ್ಯಾರು ಬರ್ತಾ ಇದ್ದಾರೆ ಅದನ್ನು ನೋಡ್ಬೇಕಲ್ಲ. ಉಪಮುಖ್ಯಮಂತ್ರಿ ಆಗಿರುವಂತಹ ಪರಮೇಶ್ವರ್ ಅವರಿಗೆ ಆಹ್ವಾನ ಇದೆ. ಹಾಗೆ ಈ ಸರ್ಕಾರದಲ್ಲಿ ಯಾರೆಲ್ಲ ಹಿಂದುಳಿದ ವರ್ಗ ಸಮುದಾಯದವರು ಇದ್ದಾರೋ, ಹಿಂದುಳಿದ ವರ್ಗಗಳನ್ನ ಪ್ರತಿನಿಧಿಸುವಂತಹ ಯಾರ್ಯಾರು ಸಚಿವರಿದ್ದಾರೋ ಅವರಿಗೆಲ್ರಿಗೂ ಆಹ್ವಾನ ಇದೆ. ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಆಹ್ವಾನ ಇದೆಯಾ? ಅವರೇ ಹೇಳಿದ ಪ್ರಕಾರ ಇಲ್ಲ. ಯಾರು ಸಂಘಟಕರಿದ್ದಾರಲ್ಲ ಅವರೇ ಹೇಳಿದ ಪ್ರಕಾರ ಇಲ್ಲ. ಅಂದರೆ ಅವರು ಅದರಲ್ಲೂ ಕೂಡ ಒಂದು ಚೌಕಟ್ಟು ಹಾಕ್ಕೊಂಡಿದ್ದಾರೆ, ಹಿಂದುಳಿದ ವರ್ಗಗಳನ್ನ ಪ್ರತಿನಿಧಿಸುವಂಥ ಸಚಿವರಿಗೆ ಮಾತ್ರ ಆಹ್ವಾನ ಅಂತೇಳಿ. ಹೀಗಿರುವಾಗ ನೀವು ಎಲ್ಲಿಗೆ ಹೋಗ್ಬೇಕು? ಈಗ 2005ಕ್ಕೆ ಹೋಗ್ಬೇಕು ಪಾಟೀಲ್ರೆ. ಇರಿ ಒಂದು ನಿಮಿಷ. ಈಗ 2005ಕ್ಕೆ ಹೋಗೋಕ್ಕಿಂತ ಮುಂಚೆ ನಂದು ಇನ್ನೊಂದು ಪ್ರಶ್ನೆ ಇದೆ. ಈಗ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬರುತ್ತೋ ಬರಲ್ವೋ, ಅದರಿಂದ ಬಹುಶಃ ಸಿದ್ದರಾಮಯ್ಯ ಅವ್ರಿಗೆ ಈಗ ಏನು ಆಗಬೇಕಾಗಿಲ್ಲ ಅಂತ ಅನ್ಕೋತೀನಿ. ಅವರೇನು ಮತ್ತೆ CM ಆಗುವಂತಹ ದರ್ದು ಅವ್ರಿಗಿಲ್ಲ. ಆದರೆ ಬಹುಶಃ ಅವರ ಉದ್ದೇಶ ತಮ್ಮ ಮಗ ಯತೀಂದ್ರ ಅವರನ್ನ ಅಹಿಂದ ನಾಯಕನನ್ನಾಗಿ ಮಾಡಬೇಕು ಅನ್ನುವಂಥ ಪ್ರಯತ್ನ ಏನಾದರೂ ಇದೆಯಾ? ಆ ನಿಟ್ಟಿನಲ್ಲಿ ನಾನಾ ರೀತಿಯ ಬೆಳವಣಿಗೆಗಳಿಗೆ ಸಿದ್ದರಾಮಯ್ಯ ಅವರು ಸಾಕ್ಷಿ ಆಗ್ತಾ ಇದ್ದಾರೆ ಅಂತ ಅನ್ಕೋಬಹುದಾ? ನೋಡಿ, ಸಿದ್ದರಾಮಯ್ಯನವರೇ ಹೇಳಿರೋ ಪ್ರಕಾರ ನಾನು ಇನ್ನು ಎಲೆಕ್ಷನಿಗಂತೂ ಕಂಟೆಸ್ಟ್ ಮಾಡಲ್ಲ. ಅವ್ರು ಓಪನ್ ಸ್ಟೇಟ್ಮೆಂಟ್, ಇದರಲ್ಲಿ ಯಾವ ಡೌಟು ಇಲ್ಲ. ಅವರೇ ಬಹಿರಂಗವಾಗಿ ಕೊಟ್ಟರೆ ಹೇಳಿಕೆ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲಪ್ಪ ಅಂತೇಳಿ. ಆದರೆ ಪಾಲಿಟಿಕ್ಸಿಂದ ನಾನು ನಿವೃತ್ತಿ ಆಗಲ್ಲ, ರಾಜಕೀಯದಿಂದ ನಿವೃತ್ತಿ ಆಗಲ್ಲ, ಚುನಾವಣಾ ರಾಜಕಾರಣದಿಂದ ಮಾತ್ರ ನಿವೃತ್ತಿ. ರಾಜಕೀಯ ಮಾಡ್ತೀನಿ ಅಂತ. ಈಗ ನೀವು ನೋಡಿರ್ತೀರಿ, ಈಗ ಕಂಡೀಷನ್ ಸಪ್ಲೈ ಅಂತಲಿ ಒಂದು ಸ್ಟಾರ್ ಹಾಕಿರ್ತಾರೆ, ಅಲ್ಲೊಂದು ಸ್ಟಾರ್ ಇಟ್ಟಿದ್ದಾರೆ ಅವರು ಮೇಲ್ಗಡೆ. ಏನು ಆ ಸ್ಟಾರು? ಕಂಡೀಷನ್ ಸಪ್ಲೈ. ಏನು ಕಂಡೀಷನ್ನು? ರಾಜಕಾರಣದಲ್ಲಿ ಇರ್ತೀನಿ, ಚುನಾವಣಾ ರಾಜಕಾರಣದಲ್ಲಿ ಇರಲ್ಲ ಅನ್ನೋದು ಅವರ ಆ ಕಂಡೀಷನ್ನು. ಸರಿ, ಹಂಗಾರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ಚುನಾವಣಾ ರಾಜಕಾರಣದಲ್ಲಿ ಇರಲ್ಲ, ರಾಜಕಾರಣದಲ್ಲಿ ಇರ್ತೀನಿ ಅಂದರೆ ಸರಿ ಯಾವ ಕಾರಣಕ್ಕೆ ಅನ್ನೋದು ಬರುತ್ತೆ ಪ್ರಶ್ನೆ. ಯಾರೇ ಅವ್ರು ಹೇಳ್ಬೋದು ಅವಾಗ. ಏನಂತ ಹೇಳ್ತಾರೆ ಸಿದ್ದರಾಮಯ್ಯ ಸಾಮಾನ್ಯವಾಗಿ? ಇಲ್ಲ, ನನ್ನ ಬೆಂಬಲಿಗರು. ಸಾಮಾನ್ಯವಾಗಿ ಇದು ಕೊಡೋ ಹೇಳಿಕೆಗಳು. ಮೊನ್ನೆನೂ ಹೇಳಿದ್ದು ಅದನ್ನೇ ಅವರು. ಇಲ್ಲ, ನನ್ನ ಬೆಂಬಲಿಗರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ, ಚುನಾವಣಾ ರಾಜಕಾರಣದಲ್ಲಿ ನೀವು ಇರಬೇಕು, ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬೇಕು ಅಂತಲೂ ಹೇಳ್ತಿದ್ದಾರೆ. ಇಲ್ಲ, ಬಟ್ ನಾನು ಸ್ಪರ್ಧೆ ಮಾಡಲ್ಲ ಅಂತೇಳಿ ಮುಂದೆಯೂ ಅದನ್ನು ಹೇಳ್ಬೋದು. ಆದರೆ ಮತ್ತೊಂದು ಪ್ರಶ್ನೆ ಬರುತ್ತೆ. ಈಗ ಯಾರು ಪರಿಷತ್ತ ಸಭಾನಾಯಕರಾಗಿದ್ದಾರಲ್ಲ ಯತೀಂದ್ರ ಅವರು, ಸೊ ಏನಾದರೂ ಅವರನ್ನು ಮುಂದಿನ ಅಹಿಂದ ನಾಯಕ ಮಾಡಬೇಕು ಅನ್ನುವಂಥ ಪ್ರಯತ್ನ ಏನಾದರೂ ಇದರಲ್ಲಿ ಇರುತ್ತಾ? ಸಾಮಾನ್ಯವಾಗಿ ಚರ್ಚೆ ಆಗುವಂಥ ವಿಚಾರ. ಯಾಕಂದರೆ ಅವ್ರನ್ನೀಗ ಪರಿಷತ್ ಸಭಾನಾಯಕರಾಗಿದ್ದಾರೆ ಈಗ ಅವರು. ಮತ್ತು ನೋಡಿ, ಮತ್ತೊಂದು ಬೆಳವಣಿಗೆ ಆಗಿದೆ ಪಾಟೀಲ್ರೆ. ನಿನ್ನೆ ರಾತ್ರಿ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿದ್ದಾರೆ. ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಆಗೋದಿದೆಯಲ್ಲ, ಅದಕ್ಕೊಂದು ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್ ಇದೆ. ಮತ್ತು ಈ ಹಂತದಲ್ಲಿ ಭೇಟಿ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕಂದರೆ ನಾನು ಹೇಳ್ದನಲ್ಲ, 2005ರ ಅಹಿಂದ ಚಳವಳಿ, ಅಹಿಂದ ಹೋರಾಟ, ಅಹಿಂದ ಸಮಾವೇಶ, ಇನ್ನು ಫ್ಯಾಕ್ಟ್ ಅಹಿಂದ ಅನ್ನೋ ಶುರುವಾಗಿದ್ದು 1995ರಲ್ಲಿ ಪಾಟೀಲ್ರೆ. ಆಗ ಕೋಲಾರದಲ್ಲಿ ಶುರುವಾಗಿದ್ದು ಮೂಲತಃ ಅದು. ಜಾಲಪ್ನವ್ರು ಅದರ ಲೀಡ್ ತಗೊಂಡಿದ್ರು. ಅದಾದ ನಂತರ 2005ರಲ್ಲಿ ಸಿದ್ದರಾಮಯ್ಯನವರು ಅದರ ಲೀಡ್ ತಗೋತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯನವರೇ ಅದರ ಫೇಸ್ ಆಗಿದ್ದಾರೆ. ಆದರೆ ನೋಡಿ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವ ಮೊದಲು ಬೆಳಗಾವಿಯಲ್ಲಿ ಇದೇ ಯತೀಂದ್ರ ಅವರು ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂತ?
ಸತೀಶ್ ಜಾರಕಿಹೊಳಿ ಅವರು ಯತೀಂದ್ರ ಅವ್ರು ಹೇಳಿದ್ದು ಅಂದರೆ ಅಹಿಂದ ಉತ್ತರಾಧಿಕಾರಿ ಆಗಲಿ ಅಂದರೆ ಸಿದ್ದರಾಮಯ್ಯನವರು ಉತ್ತರಾಧಿಕಾರತ್ವ ಅನ್ನೋದವ್ರು ಯಾವ ರೀತಿ ಹೇಳಿದ್ರು ಅಂದರೆ ಆ ರೀತಿ ಡೈರೆಕ್ಟಾಗಿ ಹೇಳಿಲ್ಲ. ಅಹಿಂದ ಉತ್ತರಾಧಿಕಾರತ್ವವನ್ನು ಅವ್ರು ತೆಗೆದುಕೊಳ್ಳಿ ಅನ್ನುವ ಅರ್ಥದಲ್ಲಿ ಅವ್ರು ಮಾತನಾಡಿದರು. ಈಗ ಬಹುಶಃ ಅದೇನಾದರೂ ಈಗ ಅವತ್ತಿಗೂ ಇವತ್ತಿಗೂ ಧ್ರುವಗಳು ಬದಲಾಗಿದೆ. 2005ರಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಚಳವಳಿ ಮಾಡಬೇಕಿದ್ರೆ, ಅಹಿಂದ ಸಮಾವೇಶ ಮಾಡಬೇಕಿದ್ರೆ ಅದರ ಲೀಡ್ ತೆಗೆದುಕೊಂಡಿದ್ದಂತಹ, ಅದರ ಹಿಂದೆ ಫೌಂಡೇಶನ್ ಆಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಬೇರೆ ಧ್ರುವದಲ್ಲಿದ್ದಾರೆ. ಈ ಹಂತದಲ್ಲಿ ಏನು ಮಾಡ್ತಾರೆ ಅನ್ನುವ ಚರ್ಚೆ ಸಾಮಾನ್ಯವಾಗಿ ಕುತೂಹಲ ಇದೆ. ಮುಂದಿನ ನೋಟ ಇದೆಯಲ್ಲ ಅದು ನಾವು ರಜತ ಪರದೆಯ ಮೇಲೆ ವೀಕ್ಷಿಸಬೇಕು ಪಾಟೀಲ್ರೆ. ಇವೆಲ್ಲವೂ ಕೂಡ ಹೇಳಿರೋದು ನಾವಲ್ಲ, ನಮ್ಮ ಗೋವಿಂದಣ್ಣವರ ಮೂಲಗಳು. ಗುಸುಗುಸು ಮಾಹಿತಿ ಪಾಟೀಲ್ರೆ. ಓಕೆ, ಎರಡನೇ ಸ್ಟೋರಿ ಆನ್ ಆಗಿದ್ರು. ನೋಡಿ, ಹುದ್ದೆ ಸಿಕ್ಕ ಮೇಲೆ ಶತ್ರುಗಳು ಜಾಸ್ತಿ ಆದ್ರ, ಫ್ರೆಂಡ್ಸ್ ಜಾಸ್ತಿ ಆದ್ರ ಅನ್ನುವಂಥ ಲೆಕ್ಕ ಸಿಕ್ಕಾಗಿಂದ ಏನೇನೋ ಟ್ರೈ ಮಾಡ್ತಾ ಇರೋದು ಯಾರಣ್ಣ ಅಂತ ಕೇಳಿದ್ರೆ ಬಿಜೆಪಿ ಕಚೇರಿ ಜಗನ್ನಾಥ್ ಭವನದ ಕುರ್ಚಿಯಲ್ಲಿ ಕೂತವರಣ್ಣ ಅಂದಿದ್ದು ಗೋವಿಂದಣ್ಣ. ಅದೇನೇನು ಟ್ರೈ ಮಾಡ್ತಿದ್ದಾರೆ, ಅದರಿಂದ ಏನೇನಾಗುತ್ತೆ, ಎಲ್ಲ ವಿವರ ಗೋವಿಂದಣ್ಣನ ಕಿವಿಗೆ ಬಿದ್ದ ಗುಸುಗುಸುವಿನಂತೆ ಒಳನೋಟ ಕಂಡಿದೆ. ನೋಡ್ಕೊಂಬ. Power comes for two things. You can make more friends, you can make more enemies. ಈಗ ಬಂದಿರೋ ಹೊಸ ಸಿಎಂ ಅಧಿಕಾರ ಸಿಕ್ಕಾಗಿಂದ ಒಂದು ಮಾತು ಹೇಳಕ್ ಶುರು ಮಾಡಿದ್ದಾರೆ. ಅದೇನಪ್ಪ ಅಂದರೆ, ಅಧಿಕಾರ, ಹುದ್ದೆ, ಸೀಟು ಸಿಕ್ಕಿದಾಗ ಒಂದು ನೀನು ಶತ್ರುಗಳನ್ನಾದರೂ ಜಾಸ್ತಿ ಮಾಡ್ಕೋಬೋದು, ಇಲ್ಲ ಫ್ರೆಂಡ್ಸ್ಗಳನ್ನಾದರೂ ಜಾಸ್ತಿ ಮಾಡ್ಕೋಬೋದು ಅಂತ. ಇವ್ರಿಗೆ ಇರೋ ಬರೋರೆಲ್ಲ ಶತ್ರುಗಳಾಗೋದ್ರು ಪಾಪ. ಹೆಂಗೋ ಸರಿ ಮಾಡ್ಕೊಳ್ಳೋಣ ಅಂತ ಏನೇನು ಟ್ರೈ ಮಾಡ್ತಾನೇ ಇದ್ದಾರೆ, ಆದರೆ ವರ್ಕ್ ಆಗ್ತಿಲ್ಲ. ಇನ್ನೆರಡು ತಿಂಗಳಲ್ಲಿ ಇನ್ನು ಅದೇನೇನು ಆಗೋದಿದೆಯೋ ಅವರಿಬ್ಬರಿಗೆ ಮಾತ್ರ ಗೊತ್ತು ನೋಡು ಅಂತ ಮತ್ತೆ ಒಗಟೊಗಟಾಗಿ ಮಾತಾಡ್ತಾ ಎಂಟ್ರಿ ಕೊಟ್ಟರು ನಮ್ಮ ಗೋವಿಂದಣ್ಣ. ಆರೇ ಗೋವಿಂದಣ್ಣ, ಯಾರ ವಿಷಯ ಹೇಳ್ತಿದ್ದೀರಾ ಗೋವಿಂದಣ್ಣ? ಯಾರಿಗೆ ಹುದ್ದೆ ಸಿಕ್ಕಿದ ಮೇಲೆ ಶತ್ರುಗಳು ಜಾಸ್ತಿ ಆಗಿರೋದು? ಇನ್ನು 2 ತಿಂಗಳು ಅಂದರೆ ನವೆಂಬರ್ ತಿಂಗಳು. ಆಗ ಯಾರ ಕತೆ ಏನಾಗುತ್ತೆ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ, ಹುದ್ದೆ ಶತ್ರುಗಳ ಸೃಷ್ಟಿಸಿದ ಕಥೆ. I believe one thing. Power comes for two things. You can make more friends, you can make more enemies. I love to make more friends. I love to help all of them. So ಈ ತಮ್ಮ ಮುಖಾಂತರ ಐಶ್ವರ್ ಮಾಡ್ತೇನೆ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ತೇನೆ. ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಬಿಜೆಪಿ ನಾಯಕರು ವಿಧಾನಸೌಧದಲ್ಲಿ ನಾಗೇಂದ್ರ ವಜಾ ಆಗಬೇಕು ಅಂತ ಒತ್ತಾಯಿಸಿ ಹೋರಾಟ ಮುಂದುವರಿಸಿದ್ರು. ಅದರ ಭಾಗವಾಗಿ ಕಪ್ಪು ಟಿ ಶರ್ಟ್ ಹಾಕೊಂಡು ವಿಧಾನಸಭೆ ಒಳಗೆ ಹೋಗ್ತಾ ಇದ್ರು. ಆಗ ವಿಧಾನಸಭೆಯ ಮೂಲಗಳ ಕಣ್ಣಿಗೆ ಕಾಣಿಸಿದ್ದೇನಪ್ಪ ಅಂದ್ರೆ, ಕಪ್ಪು ಟಿ ಶರ್ಟ್ ಹಾಕೊಂಡು ವಿಧಾನಸಭೆಯೊಳಗೆ ಎಂಟ್ರಿ ಕೊಡ್ತಾ ಇದ್ದ ವಿಜಯೇಂದ್ರ ಎದುರಿಗೆ ಸಿಕ್ಕವರು ಬಸವನಗೌಡ ಪಾಟೀಲ್ ಯತ್ನಾಳ್. ಯತ್ನಾಳ್ ಎದುರಿಗೆ ಕಾಣಿಸಿದ್ದೇ ತಡ ವಿಜಯೇಂದ್ರ ನೇರವಾಗಿ ಯತ್ನಾಳ್ ಅವರ ಹತ್ರ ಹೋಗಿ, ನಾಗೇಂದ್ರ ವಿರುದ್ಧ ಟಿ ಶರ್ಟ್ ಹಾಕೊಂಡು ಹೋರಾಟ ಮಾಡ್ತಾ ಇದ್ದೀವಿ, ನೀವು ಬ್ಲ್ಯಾಕ್ ಟಿ ಶರ್ಟ್ ಹಾಕೊಳ್ಳಿ, ಬನ್ನಿ ಹೋರಾಟ ಮಾಡೋಣ ಅಂದಿದ್ದಾರೆ. ಅದಕ್ಕೆ ಯತ್ನಾಳ್, ನನ್ನ ಪಾರ್ಟಿಯಿಂದ ಹೊರಗೆ ಹಾಕಿದ್ದೆ ನೀವೇ ನನ್ನ ಹೊರಗೆ ಹಾಕಿ ಈಗ ನೀವೇ ನನ್ನನ್ನು ಹೋರಾಟ ಮಾಡೋಕ್ಕೆ ಕರಿತಿದ್ದೀರಾ, ನಾನು ಬರಲ್ಲ ಅಂದಿದ್ದಾರೆ. ಅದಕ್ಕೆ ವಿಜೇಂದ್ರ, ಇದು ಬರೀ ಬಿಜೆಪಿ ಪಕ್ಷದ ಹೋರಾಟ ಅಲ್ಲ, NDA ಹೋರಾಟ, NDA ಸಪೋರ್ಟ್ ಮಾಡೋರೆಲ್ಲ ಟಿ ಶರ್ಟ್ ಹಾಕೊಂಡು ಬರ್ಬೋದು ಅಂದಿದ್ದಾರೆ. ಅದಕ್ಕೆ ಯತ್ನಾಳ್, ನೀವೇನು ಹೇಳಿದ್ರು ನಾನು ಬರಲ್ಲ ಅಂತ ಗೊಣಕೊಂಡು ಕೂತಿದ್ದಾರೆ. ಆ ಗೊಣಗಾಟ ಕಂಡು ವಿಜಯೇಂದ್ರ ನಕ್ಕು ಸುಮ್ಮನಾಗಿದ್ದಾರೆ. ಹಿತ ಮಲ್ಲೇಶ್ವರಂನ ಜಗನ್ನಾಥ ಭವನದ ಮೂಲಗಳ ಇನ್ಫಾರ್ಮೇಶನ್ ಏನಪ್ಪಾ ಅಂದರೆ, ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆದಾಗಿನಿಂದ ಅವರಿಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇವರ ವಿರುದ್ಧ ರೆಬಲ್ ಟೀಮ್ ಅಂತಾನೆ ಎದ್ದು ನಿಂತಿದೆ. ಅದರ ಭಾಗವಾಗಿದ್ದ ಯತ್ನಾಳ್ ಉಚ್ಚಾಟನೆ ಆಗಿದ್ದೂ ಆಗಿದೆ. ಆದರೆ ವಿಜೇಂದ್ರ ಯತ್ನಾಳ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಬಹಳ ಟ್ರೈ ಮಾಡಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಬೆಳಗಾವಿ ಅಧಿವೇಶನದಲ್ಲಿ ವಿಧಾನಸಭೆಯ ಮೊದಲ ಸಾಲಿನಲ್ಲಿ ಕೂತಿದ್ದ ಯತ್ನಾಳ್ ಪಕ್ಕ ಹೋಗಿ ಕೂತು ಮಾತಾಡಿಸೋ ಪ್ರಯತ್ನ ಮಾಡಿದ್ರು. ಆದರೆ ಆಗಲೂ ಯತ್ನಾಳ್ ನಕ್ಕು ನಮಸ್ಕಾರ ಮಾಡಿ ಟಾಟಾ ಬೈ ಬೈ ಹೇಳಿದ್ದು ಬಿಟ್ರೆ ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮಾಡೋದನ್ನ ನಿಲ್ಲಿಸಲಿಲ್ಲ. ಬರೀ ಯತ್ನಾಳ್ ಅಷ್ಟೇ ಅಲ್ಲ, ಕುಮಾರ್ ಬಂಗಾರಪ್ಪ ಜೊತೆಗೂ ವಿಜೇಂದ್ರಗೆ ವೈಮನಸ್ಸೇನೂ ಇರಲಿಲ್ಲ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಏರಿದ ನಂತರ ಸಂಬಂಧ ಹಸನಾಗಿ ಉಳಿಯಲಿಲ್ಲ.
ಮೊನ್ನೆ ಕೂಡ ಕುಮಾರ್ ಬಂಗಾರಪ್ಪ ಡೈರೆಕ್ಟ್ ಆಗಿ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಂತ ಮಾತಿನೇಟು ಕೊಟ್ಟಿದ್ರು. ಮುಖ್ಯಮಂತ್ರಿಗಳ ಕ್ಷೇತ್ರ ಇಡೀ ರಾಜ್ಯ ದೇಶ ಬಿಡದಿ ಬಗ್ಗೆ ಮಾತಾಡ್ತಾ ಇದೆ. ಜಿಲ್ಲಾ ಮಂತ್ರಿಗೆ ಅದ್ರ ಬಗ್ಗೆ ನನಗೇನ್ ಮಾಹಿತಿ ಇಲ್ಲ ಅಂತ ಅವನು ಹೇಳ್ತಾನೆ. ಇದು ನಮ್ಗೇನು ನಾವೇನು ಓನ್ಲಿ ಸಾಂಕೇತಿಕವಾಗಿ ಮಾಡೋರು, ನಮ್ದೇನು ಅದು ಸಂಬಂಧ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. NDA ಪಾರ್ಟಿಯವರು ಅಲ್ಲಿ ಹೋಗಿ ಲೀಡರ್ ಆಫ್ ದ ಅಪೋಸಿಷನ್ ನಾವು ಫುಲ್ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವ್ರು ಬಿಜೆಪಿ ಪಕ್ಷದ ಹೋರಾಟ ಮಾಡ್ತಾರೆ. ಹಂಗ್ ನೋಡಿದ್ರೆ ವಿಜಯೇಂದ್ರ ರಮೇಶ್ ಜಾರಕಿಹೊಳಿಯಿಂದ ಹಿಡಿದು ತಮ್ಮ ವಿರೋಧಿಗಳೆಲ್ಲರ ಜೊತೆ ಮಾತುಕತೆ ಮಾಡಿ ಪ್ಯಾಚಪ್ ಮಾಡ್ಕೊಳ್ಳೋ ಪ್ರಯತ್ನ ಏನೋ ಮಾಡಿದ್ದಾರೆ. ಹಂಗೆ ಇವತ್ತು ಯತ್ನಾಳ್ ಅವರನ್ನ ಮಾತಾಡ್ಸಿದ್ದಾರೆ. ಆದ್ರೆ ಇವತ್ತು ಸಹ ವರ್ಕ್ ಆಗಿಲ್ಲ. ಇದೆಲ್ಲ ನೋಡಿದ ಜಗನ್ನಾಥ ಭವನದ ಮೂಲಗಳು ಹೇಳ್ತಿರೋದೇನಪ್ಪಾ ಅಂದ್ರೆ ನವೆಂಬರ್ಗೆ ಏನಾಗುತ್ತೆ ಅಂತ ಮೋದಿ ಅಮಿತ್ ಶಾ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಹೈಕಮಾಂಡ್ ನಾಯಕರು ಲಾಸ್ಟ್ ಮೀಟಿಂಗಲ್ಲೂ ವಿಜಯೇಂದ್ರಗೆ ಕೊಟ್ಟ ಸಜೆಷನ್ ಏನಪ್ಪಾ ಅಂದ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳಿ ಅನ್ನೋದು. ಈ ಕಡೆ ವಿಜಯೇಂದ್ರ ಪ್ರಯತ್ನ ಏನೋ ಮಾಡ್ತಿದ್ದಾರೆ, ಆದ್ರೆ ಫಲ ಸಿಗ್ತಾ ಇಲ್ಲ. ಹೀಗಾಗಿ ನವೆಂಬರ್ಗೆ ಏನಾಗುತ್ತೆ ಅನ್ನೋದು ವಿಜಯೇಂದ್ರ ಅವ್ರಿಗೂ ಗೊತ್ತಿಲ್ಲ. ಅದೇನು ಅಂತ ಗೊತ್ತಾಗೋಕ್ಕೂ ಮೊದಲು ಹೈಕಮಾಂಡೇ ಹೇಳಿದ ಪ್ರಯತ್ನ ಅಂತ ವಿಜಯೇಂದ್ರ ನಿಲ್ಲಿಸಿಲ್ಲ ಅನ್ನೋದು ಶಿವಾನಂದ ಸರ್ಕಲಿನ ಅಪಾರ್ಟ್ಮೆಂಟಿನ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ವಿಜಯೇಂದ್ರ ಅವರು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾರೆಲ್ಲ ರೆಬಲ್ಗಳಾಗಿದ್ದಾರೆ, ರೆಬಲ್ಗಳನ್ನು ವಿಶ್ವಾಸಕ್ಕೆ ತಗೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆ. ವೀರೇಂದ್ರ, ಬಹುಶಃ ಈಗ ವಿಜೇಂದ್ರ ಅವರು ಪೊಸಿಷನ್ಗೆ ಬರೋಕ್ಕಿಂತ ಮುಂಚೆಯೂ ಕೂಡ ಅವ್ರಿಗೆ ಈ ರೀತಿಯ ಸಮಸ್ಯೆಗಳು ಎದುರಾಗಿದ್ದಿದೆ. ಅಧಿಕಾರಕ್ಕೆ ಬಂದ ಮೇಲೆ ಒಂದು ರೀತಿ ಸ್ನೇಹಿತರು ಜಾಸ್ತಿ ಆಗ್ತಾರೆ, ಇಲ್ಲ ಶತ್ರುಗಳು ಜಾಸ್ತಿ ಆಗ್ತಾರೆ. ಆದರೆ ವಿಜೇಂದ್ರ ಅವ್ರ ವಿಚಾರದಲ್ಲಿ ಪೊಸಿಷನ್ಗೆ ಬರೋದಕ್ಕಿಂತ ಮುಂಚೆಯೂ ಕೂಡ ಈ ರೀತಿ ಅನುಭವ ಇದೆ ಅನ್ನೋದ್ರಿಂದ ಈಗ ಸದ್ಯಕ್ಕೆ ಕೊನೆಯ ಪ್ರಯತ್ನ ಅಂತ ಯಾಕೆ ಅನ್ಬಹುದು? ಅಂದರೆ ಈ ನವೆಂಬರ್ ವಿಚಾರವೇ ಈಗ ಅವ್ರಿಗೆ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆಯಾ? ಇನ್ ಕೇಸ್ ಅವರು ವಿಶ್ವಾಸಕ್ಕೆ ತಗೊಂಡ್ರೆ ಏನೆಲ್ಲ ಆಗ್ಬೋದು? ಪಾಟೀಲ್ರೆ, ಇದು ಆ್ಯಕ್ಚುಲಿ ನಾವು ಮೂಲ ತೊಗೊಂಡಿರೋದು ಎಲ್ಲಿ ಅಂದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೊದಲನೇ ದಿನ ಸದನಕ್ಕೆ ಬಂದಾಗ ಹೇಳಿದಂಥ ಮಾತು. ಸದನದಲ್ಲಿ ಮೊದಲನೇ ದಿನ ಅವ್ರು ಏನಂತಾರೆ, ಪವರ್ ಕ್ಯಾನ್ ಅರ್ನ್ 2 ಥಿಂಗ್ಸ್, ಮೋರ್ ಎನಿಮೀಸ್ ಮೋರ್ ಫ್ರೆಂಡ್ಸ್ ಅಂತೇಳಿ. ಅಂದರೆ ಯಾವಾಗ ಅಧಿಕಾರ, ಕುರ್ಚಿ, ಸೀಟು ಸಿಗುತ್ತಲ್ಲ ಆಗ ಸ್ನೇಹಿತರು ಜಾಸ್ತಿ ಆಗ್ಬೋದು ಅಥವಾ ಶತ್ರುಗಳು ಜಾಸ್ತಿ ಆಗ್ಬೋದು. ಈಗ ನೀವು ಹೇಳಿದಾಗೆ ವಿಜಯೇಂದ್ರ ಅವರಿಗೆ ನೀವು ಹೇಳೋದು ರಾಜ್ಯಾಧ್ಯಕ್ಷ ಆಗೋಕ್ಕೂ ಮೊದಲು ಕೂಡ ಅವರಿಗೆ ಇದ್ರಲ್ಲ ಶತ್ರುಗಳು ಅಂತ. ಆದರೆ ವ್ಯತ್ಯಾಸ ಏನಂದರೆ ಪಾಟೀಲ್ರೆ, ಜಗನ್ನಾಥ ಭವನದ ಮೂಲಗಳ ಕಣ್ಣಿಂದ ನಮಗೆ ಕಂಡಿರೋ ಪ್ರಕಾರ ಆಗ ನೋಡಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವ ಹಂತದವರೆಗೂ ಹೋಗಿರಲಿಲ್ಲ. ಕುಮಾರ್ ಬಂಗಾರಪ್ಪನವರು ಇವತ್ತು ಕೂತ್ಕೊಂಡು ಅವನು ಇವನು ಅಂತ ಮಾತಾಡ್ತಾ ಇದ್ದಾರಲ್ಲ, ಅದಕ್ಕೆ ಕೌಂಟರಾಗಿ ಹಿಂದೆ ಕೂಡ ವಿಜೇಂದ್ರ ಅವ್ರು ಹೇಳಿದರು, ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಕ್ಕಾಗದೇ ಇರೋರು ಅನ್ನೋ ಪದವನ್ನು ಬಳಸಿದ್ರಲ್ಲ, ಆ ಹಂತಕ್ಕೆ ಹೋಗಿರಲಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಅವತ್ತು ವಿಜೇಂದ್ರ ಅಧ್ಯಕ್ಷ ಆಗಿರೋವರೆಗೂ ನಾವು ಪಕ್ಷದ ಸಂಘಟನೆಯಲ್ಲಿ ತೊಡಕೊಳ್ಳಲ್ಲ ಅಂತೇಳಿ ಅವರು ಪಕ್ಷದಿಂದಲೇ ದೂರ ಉಳಿಯುವ ನಿರ್ಣಯವನ್ನು ತೆಗೆದುಕೊಂಡಿರಲಿಲ್ಲ. ಅಂದರೆ ಆ ಹಂತಕ್ಕೆ ಹೋಗಿರಲಿಲ್ಲ. ಅಂದರೆ ಇದು ನೆಕ್ಸ್ಟ್ ಲೆವೆಲ್ ಕ್ರಾಸ್ ಆಯಿತು ಅಂತೇಳಿ ರಾಜ್ಯಾಧ್ಯಕ್ಷ ಆದ ನಂತರ. ಶತ್ರುತ್ವದಲ್ಲೂ ಹಂತಗಳಿರ್ತಲ್ಲ ಪಾಟೀಲ್ರೆ, ಇದು ಎಲ್ಲ ಹಂತಗಳನ್ನ ಮೇರೆಯನ್ನು ಮೀರಿ ಹೋಗ್ಬಿಡ್ತು. ಇಲ್ಲ ನಾವು ಒಪ್ಕೊಳ್ಳೋದೇ ಇಲ್ಲ ಅವ್ರನ್ನ ಅನ್ನೋ ಲೆವೆಲಿಗೆ ಹೋಗ್ಬಿಟ್ರು. ಹಾಗಂತ ವಿಜೇಂದ್ರ ಪ್ರಯತ್ನ ಮಾಡಲಿಲ್ವಾ? ಪ್ರಯತ್ನ ನಿರಂತರವಾಗಿ ಜಾರಿಯಲ್ಲಿಟ್ಟರು. ಮೊದಲೇ ಅವರು ಅಧ್ಯಕ್ಷ ಆಗಿ ಘೋಷಣೆ ಆದ ಕೂಡಲೇ ರಮೇಶ್ ಜಾರಕಿಹೊಳಿ ಅವರು ಮನೆಗೆ ಹೋದರು ಬೆಳಬೆಳಗ್ಗೆ. ಅಲ್ಲೋಗಿ ಜೊತೆ ಕೂತ್ಕೊಂಡು ತಿಂಡಿ ತಿಂದು ಬಂದರು. ಅಂದರೆ ಇವೆಲ್ಲ ಆಗಿರುವ ಘಟನೆಗಳನ್ನ ಹೇಳ್ತಿರುವಂಥದ್ದು. ಯತ್ನಾಳ್ ಅವ್ರನ್ನ ನಾವು ತೋರಿಸ್ದಲ್ಲ ಫೋಟೋ, ಬೆಳಗಾವಿಯ ಸುವರ್ಣಸೌಧದಲ್ಲಿ ಪಾಟೀಲ್ರೆ ಅವ್ರ ಪಕ್ಕ ಕೂತ್ಕೊಂಡು ಕೈ ಮುಗಿದು ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ರು. ಆದರೆ ಯಾವುದು ಫಲ ಕೊಡಲಿಲ್ಲ. ಇವೆಲ್ಲ ಪ್ರಯತ್ನ ಈಗ ಯಾಕೆ ಆಗ್ತಾ ಇದೆ? ನೀವು ಹೇಳಿದ್ರಲ್ಲ ಕಡೆ ಪ್ರಯತ್ನವ ಅಂತ. ನವೆಂಬರ್ ಹತ್ತಿರ ಬರ್ತಾ ಇದೆ. ಭಾರತ ದೇಶದಲ್ಲಿ, ಅದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ, ರಾಷ್ಟ್ರೀಯ BJPಯಲ್ಲಿ ಒಂದು ಪದ್ಧತಿ ಇದೆ. ಏನು? ರಾಷ್ಟ್ರೀಯ BJP ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಮೊದಲು ಎಲ್ಲ ರಾಜ್ಯಗಳ ಅಧ್ಯಕ್ಷರನ್ನ ಎಲೆಕ್ಟೆಡ್ ಪ್ರೆಸಿಡೆಂಟ್ನ ಮಾಡ್ತಾರೆ. ಕರ್ನಾಟಕದಲ್ಲಿ ಅದಾಗಿಲ್ಲ. ಅದೇ ಕಾರಣಕ್ಕಾಗಿ ಪ್ರಶ್ನೆ ಇದೆ ನವೆಂಬರಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ನಮ್ಮ ಗೋವಿಂದಣ್ಣವ್ರ ಮೂಲಗಳು ಕೂಡ ಬಹಳ ಹುಡ್ಕೊಂಡು ಹೋಗಿದ್ದಾವೆ. ಬಟ್ BJP ನಾಯಕರ ಬಳಿ ಕೇಳಿದ್ರೆ ಇಬ್ಬರಿಗೆ ಮಾತ್ರ ಗೊತ್ತಿದೆ. ಅದು ಯಾರಿಗೆ? ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ. ಮತ್ತು ಉಳಿದವ್ರದೆಲ್ಲ ಉತ್ತರ ಏನು? ನಾವು ಮೊನ್ನೆ ಒಂದು ಸ್ಟೋರಿ ಮಾಡಿದ್ವಲ್ಲ ಪಾಟೀಲ್ರೆ, ನೆನಪಿದೆಯಾ? ಗೊತ್ತಿಲ್ಲ. ಅದೇ ಉತ್ತರ ಅವರಿಂದ ಎಲ್ಲ ಬರ್ತಾ ಇದೆ. ಬಟ್ ನಮ್ಮ ಗೋವಿಂದಣ್ಣವರು ಅದನ್ನು ಗೊತ್ತು ಮಾಡ್ಕೋತಾರೆ. ಅದ್ರ ಉತ್ತರ ಕೊಡ್ತಾರೆ. ಎಲ್ರಿಗಿಂತ ಮೊದಲು ಅದು ರಿಪಬ್ಲಿಕ್ ಕನ್ನಡದಲ್ಲೇ ಬರುತ್ತೆ ಏನಾಗುತ್ತೆ ಅನ್ನೋದು. ಆದರೆ ಸದ್ಯಕ್ಕೆ ಅದು ಇನ್ನೂ ಕೂಡ ಪಾಟೀಲ್ರೆ ನಿರ್ಣಾಯಕ ಹಂತಕ್ಕೆ ಹೋಗಿಲ್ಲ. ಇನ್ನೂ ನಿರ್ಣಯ ಆಗಿಲ್ಲ. ಆದಾಗ ಗೋವಿಂದಣ್ಣವ್ರು ಇಲ್ಲೇ ಫಸ್ಟ್ ಕೊಡ್ತಾರೆ ಪಾಟೀಲ್ರೆ. ಓಕೆ, ನೋಡೋಣ ಹಾಗಿದ್ರೆ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ವೀರೇಂದ್ರ.